ರಾಜ್ಯದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಯ ಕಸರತ್ತು ಜೋರಾಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಯಾವ ಪಕ್ಷ ನೋಡಿದ್ರೂ ಕೂಡ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿರುವಂಥದ್ದು. ಈಗಾಗಲೇ ಹಲವು ರಾಜಕೀಯ ನಾಯಕರಾಗಿರ್ಬೋದು, ಶಾಸಕರಾಗಿರ್ಬೋದು, ಪರಿಷತ್ನ ಸದಸ್ಯರಾಗಿರ್ಬೋದು ರಾಜೀನಾಮೆಯನ್ನು ಕೊಡ್ತೀವಿ, KH ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಟ್ರೆ ಈಗ ನೀವು ಇಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನು ಚಿನ್ನದ ನಾಡು ಅಂತ ಕರಿತೀವಿ, ಆ ಚಿನ್ನದ ನಾಡಿನ ರಾಜಕಾರಣ ಈಗ ಶಕ್ತಿ ಸೌಧದವರೆಗೂ ಕೂಡ ಬಂದಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಂಧಾನದ ಸಭೆ ಕೂಡ ಆಗುವಂಥದ್ದು. ಸಂಧಾನ ಸಭೆಗೆ CM ಸಿದ್ದರಾಮಯ್ಯ ಆಗಿರ್ಬೋದು, ಹಾಗೆ DK ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ. ನಾನು ರವಿ ಕಡೂರ್, ನನ್ನ ಜೊತೆ ಕೆಜಹಳ್ಳಿ ಸುರೇಶ್ ಕೂಡ ಇದ್ದಾರೆ. ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ಪ್ರಮುಖವಾಗಿ ಈ ಕೋಲಾರ ಅಂತ ಕ್ಷೇತ್ರ ಬಂದ್ರೆ, ಈ ಕೋಲಾರ ಕ್ಷೇತ್ರದಲ್ಲಿ ಚಿನ್ನದ ನಾಡು ಅಂತ ಕರಿತೀವಿ, ಅಲ್ಲಿಯ ರಾಜಕಾರಣ ಈಗ ಬೆಂಗಳೂರಿಗೆ ಬಂದಿರುವಂಥದ್ದು. ಎಸ್, ಈಗ ಕೋಲಾರದ ರಾಜಕಾರಣ ಒಂದು ರೀತಿ ಏನು ರಾಯಲಸೀಮಾ ಥರದ ರಾಜಕಾರಣ ಅಂತ ಅನ್ಸ್ಬೋದು. ಒಂದು ರೀತಿ ಹಳೆ ವೈಷಮ್ಯ ಅಲ್ಲಿ ಕೊನೆವರೆಗೂ ಅವ್ರು ಬಿಡೋದಿಲ್ಲ ಅಂತ. ಇದೀಗ ಕೋಲಾರದ ರಾಜಕಾರಣ ಹೆಂಗಾಗಿದೆ ಅಂದರೆ, ಒಂದು ಕ್ಷೇತ್ರದ ಟಿಕೆಟ್ಗೋಸ್ಕರ 5 ಶಾಸಕರು ರಾಜೀನಾಮೆ ಬೇಕಾದ್ರೂ ಕೊಡ್ತೀವಿ ಅಂತೇಳಿ ಸಿದ್ಧರಾಗಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಅದೆಷ್ಟು ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ, ಆಮೇಲೆ ರಾಜಕೀಯ ಜಿದ್ದಾಜಿದ್ದಿಗೆ ಮತ್ತೆ ರಾಜಕೀಯ ವೈಷಮ್ಯಕ್ಕೆ ಹೇಗೆ ಕಾರಣ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಅಲ್ಲಿ 2 ಬಣಗಳ ನಡುವೆ ದೊಡ್ಡ ಬಡಿದಾಟ ನಡೀತಾ ಇದೆ. ಒಂದು KH ಮುನಿಯಪ್ಪ ಬಣ, ಇನ್ನೊಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ. ಈಗ ಸಮಸ್ಯೆ ಏನು ಅಂದ್ರೆ, ಈಗ KH ಮುನಿಯಪ್ಪ ಅವರು ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ಬಂದು ಈಗ ಸಚಿವರಾಗಿದ್ದಾರೆ. ಈಗ ಅವ್ರ ಮಗಳು KGF ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಗೆದ್ದು ಶಾಸಕರಾಗಿದ್ದಾರೆ. ಈಗ ಮಗಳು ಗೆದ್ದಿದ್ದಾರೆ, ಅಪ್ಪ ಗೆದ್ದಿದ್ದಾರೆ, ಇನ್ನು ಅಳಿಯನಿಗೆ ಟಿಕೆಟ್ ಕೊಡ್ಬೇಕಾ ಅನ್ನೋದು ಸಹಜವಾಗಿ ಬರುವಂತ ಒಂದು ಅಸಮಾಧಾನ. ಬಟ್ ಇಲ್ಲಿ ನಾವು ಒಳ ರಾಜಕೀಯ ಏನಿದೆಯೋ ಅದು ಗೊತ್ತಿಲ್ಲ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು ಕುಟುಂಬ ರಾಜಕಾರಣವನ್ನ ಮತ್ತೆ ತರ್ತಾ ಇದ್ದಾರೆ. ಕೋಲಾರದಲ್ಲಿ ಕುಟುಂಬ ರಾಜಕಾರಣ ಬೇಡ, ಇದೊಂದು ಮೀಸಲು ಕ್ಷೇತ್ರ, ಈ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ, ನೀವು ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಿ, ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನು ಇವರು 6 ಜನ ಇದ್ದಾರೆ, ಇವರೆಲ್ಲ ಬಂಡ ಎದ್ದಿರುವಂಥದ್ದು. ರಾಜೀನಾಮೆ ಕೊಡೋದಕ್ಕೂ ಹೋಗಿದ್ರು, ರಾಜೀನಾಮೆಯನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಕಾರ್ಯದರ್ಶಿ ಕೊಟ್ಟು ಬಂದಿದ್ದಾರೆ ರಾಜೀನಾಮೆನ. ರಾಜೀನಾಮೆ ಎಲ್ಲ ಕೊಡಲ್ಲ ಇವರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಗೆಲ್ಲೋದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಒಂದು ಡ್ರಾಮಾ ಮಾಡ್ಬೇಕಲ್ಲ. ಎಲ್ಲಿ ರಾಜೀನಾಮೆ ಕೊಟ್ಬಿಟ್ರೆ ಕೊಡ್ತಾರೆ ಅಂತ ಅಂದ್ಬಿಟ್ರೆ ಎಲ್ಲಿ ಎದುರ್ಕೊಂಡ್ಬಿಟ್ಟು ನಮ್ಮ ಒತ್ತಾಯಕ್ಕೆ ಕಟ್ಟು ಬಿದ್ದು ಬಿಡ್ತಾರೆ ಅಂತೇಳಿ ಇವ್ರ ಒಂದು ಪ್ಲಾನ್, ರಾಜಕೀಯ ತಂತ್ರಗಾರಿಕೆ. ಆಕ್ಚುಲಿ ಹಾಗೆ ನೋಡಿದ್ರೆ ಕೋಲಾರದ ಈ ರಾಜಕಾರಣ ಇದೆಯಲ್ಲ, ಅಂದ್ರೆ ಬೈರತಿ ಸುರೇಶ್ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ರು. ಉಸ್ತುವಾರಿ ಸುರೇಶ್ ಅವರು ಆರಾಗಿರ್ತಾರೆ. ಬೈರತಿ ಸುರೇಶ್ ಅವರು ಯಾಕೆ ಎಂಟ್ರಿ ಕೊಟ್ಟರು ಅಂದ್ರೆ, ಒಂದು ಉಸ್ತುವಾರಿ ಆಗಿದ್ದಾರೆ ಅನ್ನೋದು ಒಂದು ಕಾರಣ, ಇನ್ನೊಂದು DCMಗೆ ಮತ್ತೆ CMಗೆ ತುಂಬಾ ಆಪ್ತರಾಗಿದ್ದಾರೆ. ಒಂದು ಸೂಚನೆ ಕೊಟ್ಟಿರ್ತಾರೆ, ಹೋಗ್ರಿ ಅದೇನು ಬಗೆಹರಿಸಿ ಅಂತೇಳಿ. ಇದೀಗ DCM ಮತ್ತು CM ಒಂದೇ ಗಾಡಿಲಿ ಹೋಗಿ, ಕಾರಲ್ಲಿ ಹೋಗಿ ಅದನ್ನ ಸಂಧಾನ ಮಾಡುವಂತ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆ. ಈಗ ನಾವು ಈ ಕೋಲಾರದ ಈ ರಾಜಕಾರಣವನ್ನು ಸ್ವಲ್ಪ ಸಂಕ್ಷಿಪ್ತ ಚರ್ಚೆ ಮಾಡೋದಾದ್ರೆ, ಒಳ ರಾಜಕಾರಣ ಹೆಂಗಿದೆ, ಒಳೇಟುಗಳು ಹೆಂಗಿದೆ ಅಂತ ನಾವು ನೋಡೋದಾದ್ರೆ, ಕೋಲಾರದ ಈಗ ಅದು ಮೀಸಲು ಕ್ಷೇತ್ರ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ. ಅಲ್ಲಿ ದಲಿತ ಸಮುದಾಯದ ಅಭ್ಯರ್ಥಿಗಳು ಕಣಕ್ಕಿಳಿದಿರುವಂತದ್ದು. ಅಲ್ಲಿ ಸಮಸ್ಯೆ ಏನು ಅಂದ್ರೆ, ಅಲ್ಲಿ ಒಂದೇ ಸಮುದಾಯದ 2 ಒಳ ಪಂಗಡಗಳ ಜಗಳ. ಒಂದು ಬಲಗೈ ಮತ್ತು ಎಡಗೈ ಅಂತ ಹೇಳಿ. ಈಗ KH ಮುನಿಯಪ್ಪ ಎಡಗೈ ಸಮುದಾಯಕ್ಕೆ ಸೇರ್ತಾರೆ. ಆಮೇಲೆ ಈಗ ಬಲಗೈಗೆ ಪಂಗಡಕ್ಕೆ ಟಿಕೆಟ್ ಕೊಡ್ಬೇಕಂತೇಳಿ ಆಗ್ರಹಿಸ್ತಿರುವಂತದ್ದು ಇವ್ರು ರಮೇಶ್ ಕುಮಾರ್ ಬಣ. ಈಗ ಬಲಗೈ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ KH ಮುನಿಯಪ್ಪ ಸ್ವತಃ ತಮ್ಮ ಅಳಿಯನಿಗೆ, ಅವ್ರು ಯಾರು ಚಿಕ್ಕ ಪೆದ್ದಣ್ಣ, ಅವರು ಎಡಗೈ ಕಮ್ಯುನಿಟಿ ಬರ್ತಾರೆ. ಈಗ CM ಮುನಿಯಪ್ಪಗೆ ನೀವು ಟಿಕೆಟ್ ಕೊಡ್ಬೇಕು ಅಂತೇಳಿ ರಮೇಶ್ ಕುಮಾರ್ ಬಣ ಕೇಳ್ತಿರೋದು. ಅವರು ಬಲಗೈ, ಇವರು ಎಡಗೈ, ಅವರು ಬಲಗೈ. KH ಮುನಿಯಪ್ಪ ಎಡಗೈ, ರಮೇಶ್ ಕುಮಾರ್ ಬಣ ಬಲಗೈ. ಅಲ್ಲಿ ಬಲಗೈ ಸಮುದಾಯದ ಮತದಾರರು ಹೆಚ್ಚಿದ್ದಾರೆ. ಹಾಗಾಗಿ ಒಂದು ಪ್ರಾತಿನಿಧ್ಯವನ್ನು ಕಲ್ಪಿಸೋ ನೆಲೆಯಲ್ಲಿ ನಮಗೆ ಹೆಚ್ಚಿನ ಮತದಾರರಿದ್ದಾರೆ, ಅವಕಾಶವನ್ನು ಕಲ್ಪಿಸ್ಕೊಡಿ. ಆಮೇಲೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಎಡಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ರೆ ಹಂಗೆ ನಮಗೆ ಇಲ್ಲಿ ಕೊಡಿ ಅಂತೇಳಿ ಕೇಳ್ತಿರುವಂಥದ್ದು. ಅಂದ್ರೆ ಸರ್, ನಾನು ನಿಮಗೆ ಕೇಳೋದು ಏನಂದ್ರೆ, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ, ಅವರಿಗೆ ಟಿಕೆಟ್ ಏನಾದರೂ ಕೊಟ್ರೆ, ಯಾರಿಗೆ KH ಮುನಿಯಪ್ಪ ಅವ್ರಿಗೆ ಟಿಕೆಟ್ ಅಳಿಯನಿಗೆ ಟಿಕೆಟ್ ಕೊಟ್ರೆ ಏನಾದರೂ ರಾಜಕೀಯ ಬೆಳವಣಿಗೆ ಏನ್ ಬೇಕಾದ್ರೂ ಆಗ್ಬಹುದು? ಖಂಡಿತ ಆಗ್ಬಹುದು. ಈಗ ನೋಡಿ, ಈಗ ಬೇರೆ ಬೇರೆ ಅಸಮಾಧಾನಿತ ಕ್ಷೇತ್ರಗಳನ್ನ ನೋಡಿದಾಗ, ಉದಾಹರಣೆಗೆ ನಾವು BJPಲಿ ಶಿವಮೊಗ್ಗ ನೋಡಿದ್ವಿ.
ಶಿವಮೊಗ್ಗದಲ್ಲಿ ಬಂಡಾಯ ಯಾರನ್ನ ಈಶ್ವರಪ್ಪ ಒಬ್ರು ಬಿಟ್ಟರೆ ಇನ್ಯಾರು ಇಲ್ಲ. ಅವರು ಇನ್ನು ದಾವಣಗೆರೆಯಲ್ಲಿ ನೋಡಿದ್ರೆ ಒಂದಿಬ್ರು ನಾಯಕರುಗಳು ಬಂಡಾಯ ಎದ್ದಿರೋದು, ಅದು ಏನು ಸ್ಥಳೀಯ ನಾಯಕರುಗಳು. ಆದ್ರೆ ಇಲ್ಲಿ ಆಡಳಿತಾರೂಢ ಸಚಿವರು ಮತ್ತು ಶಾಸಕರು ಇಬ್ರು ಕೂಡ, ಡಾಕ್ಟರ್ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು, ಆಮೇಲೆ ಇವರು ಇಬ್ರು MLCಗಳು, ಆಮೇಲೆ ಒಟ್ಟು 3 ಶಾಸಕರು, ಒಟ್ಟು 5 ಶಾಸಕರು ನಮಗೆ ಅಧಿಕಾರನ ಬೇಡ, ನಮಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಇದಕ್ಕೆ ಸಭಾಪತಿ ಅವರ ಕಚೇರಿಗೆ ಹೋಗಿ ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಟಿಕೆಟ್ ವಿಚಾರ ಎಷ್ಟು ಪ್ರತಿಷ್ಠೆಯ ವಿಚಾರ ಆಗಿದೆ. ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಬೇಡ, ಕುಟುಂಬ ರಾಜಕಾರಣ ಬೇಡ ಅನ್ನೋದು ಒಂದು ವಾದ. ಆದ್ರೆ ಈಗ ಕೋಲಾರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯನ್ನು ತೆಗೆದುಕೊಂಡ್ರೆ KH ಮುನಿಯಪ್ಪ ಅವರ ಅದು ಅಖಾಡ, ಅದು ಸುಮಾರು 35 ವರ್ಷಗಳ ಕಾಲ ಸುದೀರ್ಘವಾದ ರಾಜಕೀಯ ಜೀವನವನ್ನು ಕಂಡುಕೊಂಡಂತ ಕ್ಷೇತ್ರ. ಒಬ್ಬ ರಾಜಕಾರಣಿ 35 ವರ್ಷಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ನೆಲೆ ನಿಂತು ರಾಜಕಾರಣ ಮಾಡಿರ್ತಾನೆ ಅಂದ್ರೆ ಅಲ್ಲಿ ಅಷ್ಟೇ ವಿರೋಧಿಗಳು ಮತ್ತೆ ಬೆಂಬಲಿಗರು ಎಲ್ಲ ಇದ್ದೇ ಇರ್ತಾರೆ. ಜೊತೆಗೆ ಈಗ ಪ್ರಶ್ನೆ ಎದ್ದಿರೋದೇನಂದ್ರೆ ಇವರೆಲ್ಲ ಎಡಗೈ ಬಲಗೈ ದಲಿತ ಸಮುದಾಯದವರಿಗೆ ಆದ್ಯತೆ ಕೊಡ್ಬೇಕು ಅಂತ ಹೇಳ್ತಾರಲ್ಲ, ಈ ಸಮುದಾಯದ ನಾಯಕರುಗಳ ಕೊಡುಗೆ ಏನು ಅಂತ. ಈಗ KH ಮುನಿಯಪ್ಪ ಅವರು 35 ವರ್ಷ ರಾಜಕಾರಣ ಮಾಡಿದ್ರಲ್ಲ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅದೇ ದಲಿತ ಸಮುದಾಯಕ್ಕೆ ಅವರ ಕೊಟ್ಟ ಕೊಡುಗೆ ಏನು ಅಂತೇಳಿ ಪ್ರಶ್ನೆಗಳು ಕೇಳ್ತಿದ್ದಾರೆ ದಲಿತ ಸಮುದಾಯದ ಲೀಡರ್ಗಳು. ಆಮೇಲೆ ಈಗ KH ಮುನಿಯಪ್ಪ ಅವರ ಪರ ಎಡಗೈ ಸಮುದಾಯದ ದಲಿತ ಮುಖಂಡರು ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಹೇಳಿ ಒಂದು ವೇಳೆ ಏನಾದ್ರು KH ಮುನಿಯಪ್ಪ ಅವರ ಅಳಿಯ ಯಾರವರು ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ರಾಜ್ಯಾದ್ಯಂತ ಇರುವಂತ ದಲಿತ ಎಡಗೈ ಸಮುದಾಯದವರು ರಾಜಕೀಯ ಪಾಠ ಕಲಿಸ್ತಾರೆ ಅಂತೇಳಿ ಒಂದು ಎಚ್ಚರಿಕೆ. ಅಂದ್ರೆ ಕೋಲಾರದಲ್ಲಿ ಗೋ ಬ್ಯಾಕ್ ಮುನಿಯಪ್ಪ ಅಂತ ಈಗಾಗಲೇ ಅಭಿಯಾನ ಕೂಡ ಶುರುವಾಗಿರುವಂತದ್ದು. ಹೌದು, ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಗೋ ಬ್ಯಾಕ್ ಅಂತ. ಇದ್ರ ಬಗ್ಗೆ ರಾಜಕೀಯ ಬೆಳವಣಿಗೆ, ಅವರಿಗೆ ಟಿಕೆಟ್ ಏನಾದ್ರು ಕೊಟ್ರೆ ಈ ತರ ಆಗುತ್ತೆ, ಏನಾದ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲ ರಾಜಕೀಯ ಸ್ಥಿತಿ ಏನಾಗ್ಬೋದು ಅಂದ್ರೆ, ಈಗ ರಮೇಶ್ ಕುಮಾರ್ ಹೇಳಿದ್ದಾರೆ ನೀವೇನಾದ್ರು ಟಿಕೆಟ್ ಕೊಡದೇ ಇದ್ರೆ 2019 ರಾಜಕೀಯ ಪರಿಸ್ಥಿತಿ ಏನಾಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಿಂದ ಆರಿಸಿ ಬಂದವರು ಯಾರು ಮುನಿಸ್ವಾಮಿ ಅವರು, ಈಗ ಅವ್ರಿಗೆ ಟಿಕೆಟ್ ಇಲ್ಲ, ಅಲ್ಲಿ ಶಾಸಕರಿಗೆ ಟಿಕೆಟ್ ಇಲ್ಲ. ಈಗ ಈ ಒಂದು ಲಾಭವನ್ನ, ಈ ಒಂದು ಕೈ ಕದನದ ಪರಿಸ್ಥಿತಿಯನ್ನ ಲಾಭವಾಗಿ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿ ಮತ್ತು JDS ಪ್ಲಾನ್ ಮಾಡ್ಕೊಳ್ತಾ ಇದೆ. ಇಲ್ಲಿ ಇಬ್ಬರದೇ ದೊಡ್ಡ ಬಣ, ಅಂದ್ರೆ ಒಂದು ರಮೇಶ್ ಕುಮಾರ್ ಬಣ, ಇನ್ನೊಂದು KH ಮುನಿಯಪ್ಪ ಅವ್ರ ಬಣ. ಯಾಕೆ ಸಮಸ್ಯೆ ಆಗ್ತಿದೆ ಅಂತಂದ್ರೆ, ಮೊದಲಿಂದ ಕೂಡ ಜಿದ್ದಾಜಿದ್ದಿ, ನನಗೆ ಅವಕಾಶವನ್ನ ಕೊಡ್ಲಿಲ್ಲ ಮತ್ತೆ ನಮ್ಮನ್ನೆಲ್ಲ ತುಳಿದ್ರು ಅನ್ನೋದಿರುತ್ತೆ ಯಾಕೆ ಅಂದ್ರೆ ಈಗ KH ಮುನಿಯಪ್ಪ ಅವರು ಸುದೀರ್ಘವಾದ ರಾಜಕಾರಣದ ನೆಲೆ ಕಂಡುಕೊಂಡ ನಂತರ ಈಗ ಅವರು ಹೊರಗಡೆ ಹೋಗಿದ್ದಾರೆ. ಎಲ್ಲಿ? ದೇವನಹಳ್ಳಿಗೆ ಹೋಗಿದ್ದಾರೆ. ದೇವನಹಳ್ಳಿಗೆ ಹೋದ್ಮೇಲೆ ಈಗ ಮತ್ತೆ ಏನಾದ್ರು ಒಳಗಡೆ ಬಂದ್ರೆ, ಅಂದ್ರೆ ಅಳಿಯನ ಮೂಲಕ ಪ್ರವೇಶ ಪಡ್ಕೊಂಡ್ರೆ ಮತ್ತೆ ನಮಗೆ ಅವಕಾಶಗಳು ತಪ್ಪಬಹುದು, ಮತ್ತೆ ಅವರು ಕ್ಷೇತ್ರದಲ್ಲಿ ಹಿಡಿತ ಕಂಡುಕೊಳ್ತಾರೆ ಅನ್ನುವಂತ ಆತಂಕ ಮತ್ತು ಭಯ ಇದೆ. ಹೋಗ್ಲಿ ಅಂತ 35 ವರ್ಷ ರಾಜಕಾರಣ ಮಾಡಿದರೆ ಮತ್ತೆ ಕಿಲಿಗೆ ಬರ್ತಾರೆ ಅನ್ನುವಂಥದ್ದು ಸಹಜವಾಗಿಯೇ ಅಸಮಾಧಾನ ಇರುತ್ತೆ. ಹಾಗಾಗಿ ಕೋಲಾರ ಕ್ಷೇತ್ರವನ್ನ ಒಂದು ರೀತಿ ಪ್ರತಿಷ್ಠೆಯ ವಿಚಾರ ಮತ್ತೆ ತಮ್ಮ ರಾಜಕೀಯ ಭವಿಷ್ಯದ ಬುನಾದಿಯನ್ನು ಹಾಕಿಕೊಳ್ಳುವ ವಿಚಾರದ ಭಾಗವಾಗಿ 5 ಶಾಸಕರು ಈ ಪ್ಲಾನ್ ಮಾಡ್ತಿರುವಂಥದ್ದು. ಈಗ DCM ಮತ್ತು CM ಅವರಿಗೆ ದೊಡ್ಡ ಸಂಕಟ ಆಗಿದೆ. ಈಗ ಪ್ರಶ್ನೆ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಸರ್ ಹಿಂಗೆ ಕೋಲಾರದ ಕದನ ಶುರುವಾಗಿದೆ, ಒಂದು ದೊಡ್ಡ ಕೋಲಾಹಲ ಶುರುವಾಗಿದೆ ಅಂತ ಕೇಳ್ತಾರೆ. ಈ ರಾಜಕಾರಣ ಅಂದ್ರೆ ಇದ್ದದ್ದೇ ಕಣ್ರಿ, ಅವೆಲ್ಲ ಇದ್ದೇ ಇರುತ್ತೆ, ಯಾಕೆ ಇರಲ್ವಾ, ಏನ್ ಬಿಜೆಪಿಲಿ ಇಲ್ವಾ? ಅಲ್ಲ, ರಾಜೀನಾಮೆ ಕೊಡಕ್ ಹೋಯ್ದ್ರಲ್ಲ. ರಾಜೀನಾಮೆನೆ ಅದೇನು ಆಗಿಲ್ಲ ಹಾಗೆ ಹೇಗೆ ಅಂತ ಅದನ್ನ ತೇಪೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ KH ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಅಂದ್ರೆ ಒಳೆಯಿಟ್ಟು ಅಂತೂ. ಅಂದ್ರೆ ಇವತ್ತು ಕೂಡ ಮೀಟಿಂಗ್ ಇದೆ. ಇವತ್ತು ಮೀಟಿಂಗ್ ಅಲ್ಲಿ ಅವರು ಶಾಸಕರಿದಾರಲ್ಲ, ಆ ಶಾಸಕರೆಲ್ಲ ಸಭೆಯನ್ನ ಕರೆದಿರುವಂತದ್ದು, ಗೌಪ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇವರ ಮಾತನ್ನ ಕೇಳ್ತಾರ ಅವರು ಅಂತ. ಈಗ ಅದಕ್ಕೆ ಇದು ಏನು ಕಾಂಗ್ರೆಸ್ನ ನಾಯಕರುಗಳು ಅಂದ್ರೆ DCM ಆಮೇಲೆ CM ಆಮೇಲೆ ಏನು ಉಸ್ತುವಾರಿ ವಹಿಸ್ಕೊಂಡಿರ್ತಾರಲ್ಲ ಸುರ್ಜೇವಾಲಾ ಅವರೆಲ್ಲ, ಈಗ 2 ಬಣಗಳ ಕಿತ್ತಾಟ ಇದೆ. ಒಬ್ಬ ತಟಸ್ಥ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಹೇಗೆ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಕೊಟ್ಟರು ಕಷ್ಟ, ಈಗ ರಮೇಶ್ ಕುಮಾರ್ ಬಣಕ್ಕೆ ಕೊಟ್ಟರು ಕಷ್ಟ, ಇಲ್ಲ ಮುನಿಯಪ್ಪ ಅವ್ರಿಗೆ ಕೊಟ್ಟರು ಕಷ್ಟ. ಇಬ್ರು ಬೇಡಪ್ಪ, ತಲೆನೋವೇ ಬೇಡ, ನಿನಗೂ ಬೇಡ ಅಂತ ಒಬ್ಬ ತಟಸ್ಥ ಅಭ್ಯರ್ಥಿ ಕೊಟ್ರೆ ಹೆಂಗೆ ಅಂತ ಅದನ್ನು ಯೋಚನೆ ಮಾಡ್ತಾರೆ. ತಟಸ್ಥ ಅಭ್ಯರ್ಥಿ ಕೊಟ್ರೆ ಯಾರಿಗೆ ಕೊಡ್ತೀರಿ? ಈಗ ಎಡಗೈ ಕೊಡಬೇಕು ಇಲ್ಲ ಬಲಗೈ ಕೊಡಬೇಕು? ಅದೇ ಅಲ್ಲೇ ಬರೋದು ಅದೇನೆ. ಅಲ್ಲಿ ಬರೋದೇ ಎಡಗೈ ಮತ್ತು ಬಲಗೈ ವಿಚಾರವೇ ಆಗ್ತಿರುವಂತಹದ್ದು. ಬಹುತೇಕ KH ಮುನಿಯಪ್ಪ ಅವರ ಅಳಿಯನಿಗೆ ಕೊಡುವ ಸಾಧ್ಯತೆಗಳಿವೆ. ಯಾಕೆಂದ್ರೆ ಹೈಕಮಾಂಡ್ ಒಂದ್ಸಲಿ ನಿರ್ಧಾರ ಮಾಡಿದ್ರೆ, ನಾವು BJP ಆಗಲಿ ಕಾಂಗ್ರೆಸ್ ಆಗಲಿ, ಅವರು
ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡುವ ಪ್ರಯತ್ನಕ್ಕೆ ಹೋಗೋದಿಲ್ಲ. ಸಹಜ, ಅದು ಬಂಡಾಯ ಹೇಳೋದು, ಅಸಮಾಧಾನ, ಭಿನ್ನಮತ ಬರೋದು ಸಹಜ. ಏನಾದ್ರು ಬದಲಾವಣೆ ಸರ್ ಇಲ್ಲಿ ಒಬ್ರು ಇಬ್ರಾದ್ರೆ ಅದು ಓಕೆ ಬಿಡು ಅಂದ್ಬಿಡ್ತಾರೆ ಹೈಕಮಾಂಡ್. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಆಡಳಿತ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ. ಆದ್ರೂ ಕೂಡ ಒಂದು ಕ್ಷೇತ್ರದಲ್ಲಿ 5-6 ಜನ ಶಾಸಕರ ಹತ್ರ ಹೇಳ್ತಾರೆ ಅಂದ್ರೆ ಹೌದು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲ ಹಾಗೆ ಹೇಳಕ್ಕಾಗಲ್ಲ. ಅಂದ್ರೆ ಕೋಲಾರದ ರಾಜಕೀಯ ಪರಿಸ್ಥಿತಿನೇ ಬೇರೆ ತರ ಆಗಿದೆ. ಈಗ ಇವರು KH ಮುನಿಯಪ್ಪ ಅವರ ಮಗಳು, ನಾವು ಆಲೇ ಯುದ್ಧಕ್ಕೆ ರೆಡಿಯಾಗಿದ್ದೇವೆ, ನಾವು ಯಾರ ಮಾತನ್ನು ಕೇಳಕ್ ರೆಡಿ ಇಲ್ಲ, ನಮ್ದೇನಾದ್ರು ಇನ್ನೇನು ಶಸ್ತ್ರ ಇಟ್ಕೊಂಡು ಯುದ್ಧಕ್ಕೆ ಹೋಗ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಇವ್ರದೆಲ್ಲ ಬೆಂಬಲ ಬೇಡ ಅಂತ ಅರ್ಥ. ಅಂದ್ರೆ ಒಂದು ಮಾತಿದೆಯಲ್ಲ, ಏನು ಕೋಳಿ ಕೇಳಕ ಮಸಾಲ ಅರಿಬೇಕಾ ಅಂತ ಅನ್ನೋ ಥರದಲ್ಲಿ. ಅಂದ್ರೆ ಇವ್ರನ್ನ ಕೇಳ್ಕೊಂಡು ನಾವು ತಲೆ ಕೆಡಿಸ್ಕೋಬೇಕಾ ಅಂತಂದ್ರೆ, ಈಗ KH ಮುನಿಯಪ್ಪ ಅವ್ರಿಗೆ ಪರೋಕ್ಷವಾಗಿ DCM CM ಬೆಂಬಲ ಇದೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೂಡ ಬೆಂಬಲ ಇದೆ. ಈಗ ಕೋಲಾರದ ಈಗ ಭಿನ್ನಮತಿಯರಿದಾರಲ್ಲ, ರಮೇಶ್ ಕುಮಾರ್ ಬಣ ಇದೆಯಲ್ಲ, ಈ ಡಾಕ್ಟರ್ ಸುಧಾಕರ್, ಆಮೇಲೆ ಈ ನಜೀರು ಇವರೆಲ್ಲ ಇದಲ್ಲ, ಅಲ್ಲಿ ಒಂದ್ ಸ್ವಲ್ಪ ಹಳೆ ರಾಜಕಾರಣದ ಜಿದ್ದಿದೆ. ಇವರು ನಜೀರ್ ಇದಾರಲ್ಲ, ನಜೀರ್ ಅವ್ರಿಗೆ KH ಮುನಿಯಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರನ್ನ ರಾಜಕೀಯಕ್ಕೆ ಕರೆತಂದದ್ದೇ ನಾನು ಅಂತ ಹೇಳಿ. 1996 ಇರ್ಬೋದು, ಆ ಇಸ್ವಿಲಿ KH ಮುನಿಯಪ್ಪ ಒಳ್ಳೆ ಪುಟಗೋಸಿ ತರ ನನ್ನ ಹಿಂದೆ ಬರ್ತಾ ಇದ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು? ನಜೀರು. ನಾನು ಅವಾಗ ಮಿನಿಸ್ಟ್ರು, ನನ್ನ ಹಿಂದೆ ಒಳ್ಳೆ ಅಮಾಯಕನ ತರ ಬರ್ತಿದ್ರು, ಈಗ ನನ್ನನ್ನು ರಾಜಕೀಯಕ್ಕೆ ಕರ್ಕೊಂಡ್ ಬರ್ತಾರ ಇವರು ಅಂತೇಳಿ ತಿರುಗೇಟ್ ಕೊಟ್ಟಿರುವಂಥದ್ದು. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಹಳೆ ರಾಜಕೀಯದ ಜಿದ್ದಿ ಹಾಗೆ ಬೂದಿ ಮಚ್ಚಿದ ಕೆಂಡದಾಗಿದೆ, ಅದು ರಾಜಕಾರಣ ಬಂದಾಗ ದಗ 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 ಅಂತ ದಹಿಸ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಮಗನ್ಸುತ್ತೆ ಈ ಒಂದು ಎಲ್ಲ ಪರಿಸ್ಥಿತಿಯನ್ನು ನೋಡಿದಾಗ KH ಮುನಿಯಪ್ಪ ಅಳಿಯನಿಗೆ ಕೊಡಬಹುದು, ಕೊಟ್ಟು ಅವ್ರಿಗೆ ಏನಾದ್ರು ಸಮಾಧಾನ ಮಾಡೋ ಪ್ರಯತ್ನವನ್ನ ಮಾಡಬಹುದು. ಇದು ಇನ್ನಷ್ಟು ಒಳಗಡೆ ಈ ಅಸಮಾಧಾನ ದೊಡ್ಡದಾಗಾದ್ರೆ ಖಂಡಿತವಾಗಿಯೂ ಈ ಮೈತ್ರಿ ಇದೆಯಲ್ಲ, ಕಾಂಗ್ರೆಸ್ ಏನು BJP ಮತ್ತು JDS ಮೈತ್ರಿಗೆ ಲಾಭ ಆದ್ರೂ ಆಗಬಹುದು ಅನ್ನುವಂಥದ್ದು. ಅಂದ್ರೆ ಟಿಕೆಟ್ ಏನಾದ್ರೂ ಮಿಸ್ ಆದ್ರೆ ಅನುಕೂಲ ಆಗತ್ತೆ. ಏನಾದ್ರೂ ಅವ್ರಿಗೆ ಪಕ್ಕ ಆಯ್ತು ಅಂದ್ರೆ ಇಲ್ಲಿ ಬಂಡಾಯ ಶಮನಗೊಳಿಸಕ್ ಆಗೋದಿಲ್ಲ. ಯಾಕಂತ ಬಂಡಾಯ ಮೇಲ್ಮುಖವಾಗಿ ಆಯ್ತು ಅಂತ ಒಪ್ಕೊಂಡಿರ್ಬೋದು, ಆದ್ರೆ ಒಳ ಏಟುಗಳು ಅಂತಾರಲ್ಲ, ಸಹಕಾರ ಕೊಡದೇ ಇರುವಂತದ್ದು, ತಟಸ್ಥವಾಗಿ ಉಳಿಯುವ. ಈಗ ಮಾಧುಸ್ವಾಮಿ ಅವರು ಕೂಡ ಹೇಳಿದ್ರು, ನಾನು ಇರ್ತೀನಿ, ನಮ್ಮ ಪಕ್ಷದ ಇರ್ತೀನಿ, ಆದ್ರೆ ನನ್ನ ವೋಟ್ ಹಾಕಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳಕ್ಕಾಗಲ್ಲ, ನನ್ನ ಅಭಿಮಾನಿಗಳಿಗೆ ಹೇಳಕ್ಕಾಗಲ್ಲ, ನಾನು ತಟಸ್ಥವಾಗಿರ್ತೀನಿ. ಹಾಗಾಗಿ ಸ್ಥಳೀಯ ನಾಯಕರ ಬಂಡಾಯ ಅನ್ನೋದು ಮೇಲ್ಮುಖವಾಗಿ ಮಾಧ್ಯಮಗಳಲ್ಲಿ ನಮಗೆ ಅದು ಬಗೆಹರಿದಿದೆ ಅಂತ ಅನ್ಸಿದ್ರು ಕೂಡ, ಒಳಗಡೆ ಆ ಭಿನ್ನಮತ, ಆ ಅಸಮಾಧಾನ, ಆ ಬೇಗುದಿ ಹಾಗೆಯೇ ಕೊತ ಕುದಿತಾ ಇರುತ್ತೆ. ಅದು ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗತ್ತಾ, ಅಥವಾ ಅವ್ರನ್ನ ಮನವೊಲಿಸೋದಕ್ಕೆ ಸಫಲರಾಗ್ತಾರ? ಸುರ್ಜೇವಾಲ ಏನಾದ್ರು ಬಂದು ಇಲ್ಲಿ ಮನವೊಲಿಕೆ ಪ್ರಯತ್ನ ಮಾಡ್ಬೋದಾ ಅಂತ. ಅಂದ್ರೆ ಅಂದ್ರೆ ಈ ಕೆಲವೊಂದ್ಸಲಿ ಲೋಕಲ್ ಪಾಲಿಟಿಕ್ಸ್ ಇದೆಯಲ್ಲ, ಅದು ಯಾರನ್ನು ಕೇರ್ ಮಾಡಲ್ಲ ಅಂತ. ನೀನು ರಾಹುಲ್ ಗಾಂಧಿ ಬಂದ್ರು ಅಷ್ಟೇ, ಖರ್ಗೆ ಬಂದ್ರು ಅಷ್ಟೇ, ಇನ್ಯಾರೋ ಬಂದ್ರು ಅಷ್ಟೇ, ಅದು ಅವರಿಗೆ ಒಂದ್ ರೀತಿ ಅಧಿಕಾರಕ್ಕಿಂತಲೂ ಪ್ರತಿಷ್ಠೆ ಬಹಳ ಮುಖ್ಯ ಅಂತ. ಇಲ್ಲಾಂದ್ರೆ ಅವರೆಲ್ಲ ಹೋಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಹೊರಟ್ಟಿ ಅವರೆಲ್ಲ ಮುಂದೆ ನಿಂತ್ಕೊಳ್ಳೋದು. ಆಮೇಲೆ ಇವರು ಏನು ವಿಧಾನಸಭೆಯ ಸ್ಪೀಕರ್ ಅವ್ರ ಹತ್ರ ಹೋಗಿ, ಖಾದರ್ ಅವ್ರ ಹತ್ರ ಹೋಗಿ ರೆಡಿ ಆಗಿರೋದಕ್ಕೆ. ಖಾದರ್ ಅವ್ರು ಹೇಳಿದ್ದೇನಂದ್ರೆ, ಖಾದರ್ ಅವ್ರು ಸಿಗ್ಲಿಲ್ಲ, ಅವ್ರ ಕಾರ್ಯದರ್ಶಿ ಕೊಟ್ಟಿದೀವಿ ನಾವೀಗ ಮತ್ತೆ ಅವ್ರಿಗೂ ಕೊಡ್ಬೇಕು, ಅದಕ್ಕೂ ರೆಡಿ ಆಗಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿರೋದು. ಅಂದ್ರೆ ನಾವು ಯಾವ ತ್ಯಾಗಕ್ಕೂ ರೆಡಿ ಇದೀವಿ ಅನ್ನೋ ತರದ್ದು. ನೋಡೋಣ, ಬಹುತೇಕ ಇದು ಸಫಲ ಮಾಡ್ತೀವಿ ಅಂತೇಳಿ ಬರುತ್ತೆ. ಕೊನೆಗೆ ಸಂಧಾನ, ಕೋಲಾರ ಎಲ್ಲ ಶಮನ, ಸಂಧಾನ ಆಯ್ತು, ಕೋಲಾರದಲ್ಲಿ ಎಲ್ಲ ಬೆಂಕಿ ಬಿರುಗಾಳಿ ಎಲ್ಲ ಆರೋಯ್ತು ಅಂತ ಅಂದ್ಕೊಂಡ್ರು ಕೂಡ, ಇಬ್ಬರಿಗೆ ಯಾರಿಗೆ ಕೊಟ್ಟರು ಕೂಡ, ಎರಡು ಬಣದಲ್ಲಿ ಯಾರಿಗೆ ಕೊಟ್ಟರು ಕೂಡ ಈ ಒಳ ಏಟು, ಒಳ ಹೊಡೆತ ಇದ್ದದ್ದೇ. ನೋಡೋಣ. ಅಂದ್ರೆ ಇಲ್ಲಿ ಸಮಸ್ಯೆ ಏನು ಅಂದ್ರೆ, KH ಮುನಿಯಪ್ಪ ಅವರು ಈ ಪ್ರತಿಷ್ಠೆಯನ್ನು ಬಿಟ್ಟು ಸುಮ್ಮನಾಗ್ಬೇಕಾಗಿತ್ತು. ಯಾಕೆಂದ್ರೆ ಈಗ ಅವ್ರಿಗೂ ಒಂದು ದೇವನಹಳ್ಳಿಲಿ ಸಿಕ್ಕಿದೆ, ಮಗಳಿಗೆ KGF ಸಿಕ್ಕಿದೆ, ಮತ್ ನನ್ನ ಅಳಿನಿಗೂ ಬೇಕು ಅಂತಂದ್ರೆ ಇವ್ರ ಮಗಳು ಇವರು ಅಳಿಯ, ಮತ್ ನಾವೆಲ್ಗೆ ಹೋಗ್ಬೇಕು, ನಾವೇನ್ ಮಾಡ್ಬೇಕು ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ಇದು ಪ್ರಶ್ನೆ ಹುಟ್ಟುತ್ತೆ. ಹೌದು, ಈಗ ಬರೀ ಅವರು ವಂಶನೇ ಬೆಳ್ಕೊಂಡು ಹೋದ್ರೆ ರಾಜಕೀಯದಲ್ಲಿ, ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತ ಬರೀ ದುಡಿಬೇಕಷ್ಟೇ. ಇನ್ನೊಂದು ವಿಚಾರ ಬರೋದೇನು ಅಂದ್ರೆ, ಈಗ ನೋಡಿ, ಈಗ ರಾಜಕಾರಣ ಅಂತ ಬಂದಾಗ ಈಗ ದಲಿತರು ಅಂತ ಹೇಳ್ತಾರೆ, ಆದ್ರೆ ಈಗ ಕೆಲವೊಂದ್ಸಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದಾಗ ಅಲ್ಲಿ ಎಡ ಮತ್ತೆ ಬಲ, ಇಲ್ಲಿ ಅಂದ್ರೆ ಸಮುದಾಯಗಳ ಒಳಗಡೆ ಒಳ ಪಂಗಡಗಳ ನಡುವೆ ಜಗಳ ತಂದಿಟ್ಟಂಗೆ ಆಗುವಂತ ಏನು ದ್ವೇಷವನ್ನ ಕ್ರಿಯೇಟ್ ಮಾಡ್ದಂಗೂ ಆಗತ್ತೆ. ಈಗ ಒಂದ್ ವೇಳೆ ಆಯ್ತಪ್ಪ, ಏನು ಬಲಗೈ ಸಮುದಾಯಕ್ಕೆ ಕೊಟ್ರು ಅಂತ ಇಟ್ಕೊಳ್ಳಿ, ಈಗ ರಾಜ್ಯಾದ್ಯಂತ ಎಡಗೈ ಸಮುದಾಯದವರೆಲ್ಲ ಸಿಟ್ಟಾಗ್ಬಿಟ್ರೆ, ನಮಗೆ ಮೋಸ ಮಾಡ್ಬಿಟ್ರು ಅಂತ ಅವರು ನಿರ್ಣಯ ತೆಗೆದುಕೊಂಡ್ಬಿಟ್ರೆ, ಅದು ಏನ್ ಬೇಕಾದ್ರೂ ಪರಿಣಾಮ ಬೀರ್ಬೋದು. ಉದಾಹರಣೆಗೆ ಎಡಗೈ ಕೊಟ್ರು ಅಂತ ಇಟ್ಕೊಳ್ಳಿ, ಈಗ ಅಲ್ಲಿ ಕೇಳ್ತಿರೋದು ಅದೇನೆ, 5 ಶಾಸಕರು ಕೇಳ್ತಿರೋದೇನು ಅಂದ್ರೆ, ಇಲ್ಲಿ
ಬಲಗೈ ಶಾಸಕರು ಬಲಗೈ ಪಂಗಡದವರು ಜಾಸ್ತಿ ಇದ್ದಾರೆ. ಆ ಒಂದು ನೆಲೆಯಲ್ಲಿ ಆ ಒಂದು ಪ್ರಾತಿನಿಧ್ಯವನ್ನು ಪರಿಗಣಿಸಿ ನಮ್ಗೆ ಅವಕಾಶ ಕೊಡಿ ಅಂತ. ಬಲಗೈ ಮತ್ತು ಎಡಗೈ ಇಲ್ಲಿನ ಸ್ಥಳೀಯ ರಾಜಕಾರಣದ ಜಿದ್ದು ಇವೆಲ್ಲವನ್ನ ನೋಡಿ ಹೇಗೆ ಬಗೆಹರಿಸ್ತಾರಂತೂ ಗೊತ್ತಿಲ್ಲ. ಒಂದು ಒಟ್ಟಾರೆ ಈ ಕಾಂಗ್ರೆಸ್ನಲ್ಲಿ ಮತ್ತು JDSನಲ್ಲಿ BJPಯಲ್ಲಿ ಭಿನ್ನಮತ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅದು ಯಾವ ಸ್ವರೂಪದ ಪರಿಣಾಮವನ್ನು ಈಗಾಗಲೇ ನಾಮಪತ್ರ ಶುರುವಾಗಿದೆ. ಇನ್ನು ಕೆಲವರೆಲ್ಲ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಆಲ್ರೆಡಿ. ಹೌದು ಇನ್ನು ಶುರುವಾಗಿದೆ. ಆದ್ರೆ ಇಲ್ಲಿ ಟಿಕೆಟ್ ಗೊಂದಲ ಇನ್ನೂ ಬಗೆಹರ್ತಿಲ್ಲ. ಹೌದು ಅದೊಂದು ಪ್ರಮುಖವಾಗಿ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಇನ್ನು ಮನೆಗೆ ಹೋಗಿ ಮತಯಾಚನೆ ಮಾಡಬೇಕಾಗತ್ತೆ. ಅಲ್ಲ, ಈಗ ಮತಯಾಚನೆ ಜೊತೆ ಜನರ ವಿಶ್ವಾಸವನ್ನ, ಜನರ ಮನಸ್ಸನ್ನ ಗೆಲ್ಲುವುದಕ್ಕೆ ಸಮಯ ಇಲ್ಲ. ಆದ್ರೆ ಈಗ ರಾಜ್ಯ ನಾಯಕರುಗಳಿಗೆ, ಮೂರೂ ಪಕ್ಷಗಳ ನಾಯಕರುಗಳಿಗೆ, ಪ್ರಮುಖ ಪಕ್ಷದ ನಾಯಕರುಗಳಿಗೆ ದೊಡ್ಡ ಟಾಸ್ಕ್ ಏನು ಅಂದ್ರೆ ಭಿನ್ನಮತವನ್ನು ಹೆಂಗಪ್ಪ ಶಮನ ಮಾಡೋದು. ಒಂದು ಕಡೆ ಇಲ್ಲಿ ಅಂದ್ರೆ ಇದು ಒಂದ್ ಪಕ್ಷದಲ್ಲಿ ಇಲ್ಲ, ಮೂರು ಪಕ್ಷದಲ್ಲಿ ಅಲ್ಲ ಈಗ BJPಯಲ್ಲಿ ಯಡಿಯೂರಪ್ಪನವ್ರ ಪಾಪ ಅವ್ರು ಇಳಿ ವಯಸ್ಸಿನಲ್ಲೂ ತುಂಬಾ ಕಸರತ್ತು ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿ ಶಮನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಹಂಗೆ ಮೇಲ್ಮುಖವಾಗಿ ಕಾಣುತ್ತೆ. ಇನ್ನು ಇಲ್ಲಿ DCM CM ಕಸರತ್ತು ಮಾಡ್ತಾ ಇದ್ದಾರೆ, ಅದು ಭಿನ್ನಮತ ಇನ್ನೂ ಸೃಷ್ಟಿ ಆಗ್ತಾ ಇದೆ. ಅದು ಯಾವ ಹಂತಕ್ಕೆ ಮುಟ್ಟುತ್ತೋ ನೋಡೋಣ. ಓಕೆ, ನೋಡೋಣ. ಈಗ ಕೋಲಾರ ಕ್ಷೇತ್ರದಲ್ಲಿ ಈಗಾಗಲೇ ಬಂಡಾಯದ ಬಿಸಿ ಕಾವೇರ್ತಾ ಇದೆ. ಇವತ್ತು ಕೂಡ ಸಭೆ ಇದೆ. ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಕೈಗೊಳ್ತಾರೆ, ಬಂಡಾಯ ಏನಾದರೂ ಶಮನ ಆಗುತ್ತಾ ಅಥವಾ ಮುಂದುವರಿಯುತ್ತಾ, ಕಾದ್ ನೋಡೋಣ. ಇದೇ ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.